ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ನ್ಯೂ ಲಾಗ್ ವಿಡಿಯೋ. ಸೊ ಇವತ್ತು ಎದ್ದ ಸ್ವಲ್ಪ ಲೇಟ್ ಆಯಿತು, ಭಾನುವಾರ ಅಲ್ಲ, ಸೊ ಹಾಗೆ ಲೇಟ್ ಆದದ್ದು. ಜಿಮ್ಮಿಗೆ ಹೋಗ್ಲಿಕ್ಕೂ ಇಲ್ಲ ಒಂದು ಕಡೆ. ಇವಾಗ ಬ್ಯಾಗ್ ಹಾಕ್ಕೊಂಡು ಎಲ್ಲಿಗೆ ಹೊರಟ ಅಂತ ನೋಡ್ತಿದ್ದೀರಾ. ನಂದು ಸ್ಟುಡಿಯೋದಲ್ಲಿ ನೆನ್ನೆ ವರ್ಕ್ ಸ್ವಲ್ಪ ಪೆಂಡಿಂಗ್ ಉಂಟಾ, ಡಬ್ಬಿಂಗ್ದು. ಸೊ ಅಲ್ಲಿಗೆ ಹೋಗ್ತಿದ್ದೇನೆ. ಹೋಗ್ತಾ ಮಾತಾಡೋ ಬನ್ನಿ. ಸೊ ಫ್ರೆಂಡ್ಸ್, ನಿಮ್ಮ ಹತ್ರ ಈಗ ನಾನೊಂದು ಕ್ವಶನ್ ಅಲ್ಲ, ಸೊ ಒಂದು ಕೇಳ್ತಿದ್ದೇನೆ. ಅಂದರೆ ಈಗ ಲೈಕ್ ನೀವು ವೆಹಿಕಲಲ್ಲಿ ಒಬ್ಬರೇ ಹೋಗ್ತಿರ್ತೀರಿ, ಬೈಕಲ್ಲೆಲ್ಲ. ಆವಾಗ ನಿಮಗೆ ಈ ಸಾಂಗ್ ನಾನು ಅಂದರೆ ಕೇಳ್ಕೊಂಡು ಹೋಗ್ಬೇಕಂತ ಅನಿಸಿದ್ರೆ ಅದು ಯಾವ ಸಾಂಗ್? ಜಸ್ಟ್ ಕಮೆಂಟ್ ಮಾಡಿ. ಸೋಲೋ ರೈಡ್ ಹೋಗ್ಬೇಕಾದ್ರೆ ಯಾವ ಸಾಂಗ್ ನಿಮ್ಗೆ ಇಷ್ಟ ಕೇಳಲಿಕ್ಕೆ ಅಂತ. ಸೊ ನನಗೆ ಯಾವ ಸಾಂಗ್ ಇಷ್ಟ ಕೇಳಿದರೆ, ಕಾಗದದ ದೋಣಿಯಲ್ಲಿ ನಾ ಕೂರುವಂತ ಹೊತ್ತಾಯಿತೆ, ಕಾಣಿಸದ ಹನಿಯೊಂದು ಕಣ್ಣಲ್ಲೇ ಕೂತು ಮುತ್ತಾಯಿತೆ, ಹಗುರಾದೀತೇನು ನನ್ನೆದೆಯ ಬಾರ, ಕಂಡೀತೇನು ತಂಪಾದ ತೀರ, ಸಿಕ್ಕೀತೆ ಮುಂದಿನ ದಾರಿ, ನನ್ನೆಲ್ಲ ಕಲ್ಪನೆ ಮೀರಿ, ಇನ್ನೊಂದೇ ವಿಸ್ಮಯ ತೋರಿ. ಹಾಡು ಹೇಳ್ಕೊಂಡು ಬರೋಷ್ಟಿಗೆ ನಮ್ಮದು ರಾಜ್ ಟವರ್ ಬಂತು. ಸೊ ರಾಜ್ ಟವರಲ್ಲಿ ಈಗ ಸ್ತೋತ್ರಂ ಸ್ಟುಡಿಯೋಗಳಿಗೆ ಬಂದೆ. ಅಲ್ಲಿ ವರ್ಕ್ ಆಗ್ತುಂಟು ಆಲ್ರೆಡಿ, ಯಾವುದು ವೆಡ್ಡಿಂಗ್ ಇದೆ. ಜೋಬ್ರು ಎಂಥ ಗಿಟಾರಲ್ಲಿ ಎಂಥ ಟ್ರೈನಿಂಗ್ ಮಾಡ್ಕೊತಿದ್ದೆ ಸಾಂಗ್ ಹೇಳ್ತಾ. ನನ್ನ ಅವಸ್ಥೆ ಯಾರಿಗೆ ಬೇಡ. ಈಗ ಪುನಃ ಮನೆಗೆ ಹೊರಡ್ತೀನಿ. ಕರೆಂಟ್ ಹೋಗಿದೆ. ಕರೆಂಟ್ ಹೋದಕ್ಕೆ ಈಗ ಮೆಟ್ಲಲ್ಲಿ ಹೋಗ್ಬೇಕು. ಮೆಟ್ಲಲ್ಲಿ ಸ್ಟೆಪ್ಸಲ್ಲಿ ನಡ್ಕೊಂಡು ಹೋಗ್ಬೇಕು. ಅಯ್ಯೋ ನಾನು ಸತ್ತೋಯ್ತೀನಿ ಕಣಣ್ಣ. ಅಣ್ಣ ನನ್ನ ಕೈಲಾಯ್ತಾ ಇಲ್ಲ. ಅಯ್ಯೋ ಅಣ್ಣ, ನಾನು ಸತ್ತೋದಂಗ ಆಗೋಯ್ತಾ ಇದ್ದೀನಿ. ಅವ್ವ ಅಯ್ಯೋ. ಫೈನಲಿ ಮನೆಗೆ ರೀಚ್ ಆದೆ. ಆದರೆ ನನಗೊಂದು ವಿಷಯ ಹೇಳಲಿಕ್ಕೆ ಮಾಡ್ತಾಯಿತ್ತು ಗೈಸ್. ಆಗ ಯಾಕಂದರೆ ಈಗ ನಾನು ಶಾರ್ಟ್ ಮೂವಿ ಆಗಲಿ, ಇಲ್ಲ ಈ ಕ್ಯಾಮರಾ ಶೂಟ್ ಮಾಡೋದಾಗಲಿ, ಇಲ್ಲ ಏನಾದ್ರು ಒಂದು ಸ್ಟಾರ್ಟ್ ಮಾಡಿದಾಗ ಹಿಂದೆಂದು ಹೇಳೋರು ತುಂಬ ಜನ ಇರ್ತಾರೆ. ನಿಮಗೂ ಎಕ್ಸ್ಪೀರಿಯೆನ್ಸ್ ಆಗಿರ್ಬೋದು. ಹಾಗೆ ನನ್ನ ಲೈಫಲ್ಲೂ ಸುಮಾರು ಜನ ಇದ್ದಾರೆ, ಹೇಳಿದ್ದಾರೆ ಎಂತ ಶೋಕಿ ಮಾಡ್ತಿದ್ದೇನೆ ಮಾರೆ, ಬೇಕಾದ ದುಡ್ಡು ಬೇಕಾಬಿಟ್ಟು ಖರ್ಚು ಮಾಡ್ತಿದ್ದೇನೆ. ಹಾಗೆ ನಾನು ಒಂದೇ ಹೇಳೋದು, ನನ್ನ ದುಡ್ಡು ನಾನು ಖರ್ಚು ಮಾಡ್ತಿರೋದು. ನಾನೇನು ಬೇಡ್ದಿದ್ದಕ್ಕೆ ಯೂಸ್ ಮಾಡ್ತಿಲ್ಲ. ನಂದು ಇಷ್ಟ ಇತ್ತು ಮೊದಲಿಂದ, ಏನು ಈ ಥರ ಎಲ್ಲ ಫೋಟೋಗ್ರಫಿ ಎಲ್ಲ ಮಾಡಬೇಕಿತ್ತು, ವೀಡಿಯೋಗ್ರಫಿ ಎಲ್ಲ ಮಾಡಬೇಕಿತ್ತು. ಸೊ ಆ ಫೀಲ್ಡಲ್ಲಿ ಮೂವ್ ಆಗಬೇಕಂತೇಳಿ ನಾನು ಪರ್ಚೇಸ್ ಮಾಡಿ, ನನ್ನ ದುಡ್ಡಲ್ಲಿ ನಾನು ದುಡ್ಡು ಪರ್ಚೇಸ್ ಮಾಡಿ ಇದನ್ನು ಮಾಡ್ತಿದ್ದೇನೆ. ಸೊ ನಿಮಗೂ ಸಹ ಹೇಳೋದು ಇಷ್ಟೇ, ಯಾರು ಏನು ಹೇಳಿದ್ರು ತಲೆ ಕೆಡಿಸ್ಕೋಬೇಡಿ. ನಿಮ್ಗೆ ಏನು ಇಷ್ಟನೋ ಅದನ್ನು ಮಾಡಿ. ಇವತ್ತಿನ ದಿನ ಮತ್ತೆ ನಾಳೆ ಸಿಗೋದಿಲ್ಲ. ಒಂದು ಸತಿ ಟೈಮ್ ಹೋಯ್ತಂದರೆ ಅದು ವಾಪಸ್ ಸಿಗೋದಿಲ್ಲ. ಸೊ ನೀವು ಏನು ಮಾಡ್ಕೊಬೇಕೋ, ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಿ ಅದನ್ನು ಆವಾಗಲೇ ಮಾಡಿ, ಆ ಕ್ಷಣದಿಂದನೇ ಮಾಡಿ ಅಂತ ಹೇಳ್ತೇನೆ. ಯಾಕೆಂದ್ರೆ ನಾನು ಸಹ ಇದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೇನೆ. ಸುಮಾರು ಜನ ಹೇಳೋರು ಸಿಗ್ತಾರೆ ಹಿಂದೆಂದ. ಸೊ ನಾವು ಏನಂತ ಅವರಿಗೆ ನಮ್ಮ ಕೆಲಸದಿಂದ ನಾವು ತೋರಿಸ್ಬೇಕು. ಅವರಿಗೆ ನಾವು ಕೆಲಸ ಮಾಡಿ ತೋರಿಸ್ಬೇಕು ನಾವು ಏನಂತ. ಮಾತಾಡೋರು ಬಾಯಿ ಮುಚ್ಚಿಸೋಕ್ಕಾಗಲ್ಲ, ನಾವು ನಮ್ಮ ಕೆಲಸದಿಂದ ಅವ್ರು ಬಾಯಿ ಮುಚ್ಚಿಸ್ಬೇಕು. ಸೊ ಇದೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಗಾಯ್ಸ್. ಸೊ ಈಗ ಊಟ ಕರಿತಿದ್ದಾರೆ. ಸೊ ಊಟ ಮಾಡಿ ಮತ್ತೆ ಸಿಗ್ತೇನೆ. ಊಟ ಎಲ್ಲ ಆಯಿತು. ಊಟ ಎಲ್ಲ ಆದ್ಮೇಲೆ ಸ್ವಲ್ಪ ರೆಸ್ಟ್ ಮಾಡಿ ನನ್ನ ಫ್ರೆಂಡ್ ಮನೆಗೆ ಹೋಗುವಂತಿದ್ದೇನೆ. ಅದೇ ಹೋದ್ಲು ಆಗ ವೀಡಿಯೋದಲ್ಲಿ ಹೇಳಿದ್ದೆ ಆಕ್ಸಿಡೆಂಟ್ ಆಗಿತ್ತು ಅಂತ. ಅವನ ಮನೆಗೆ ಹೋಗ್ತಿದ್ದೇನೆ, ಅವ ಹೇಗಿದ್ದಾನೆ ಅಂತ ನೋಡ್ಕೊಂಬರಲಿಕ್ಕೆ. ಸೊ ಯಾವಾಗಲೂ ಸ್ಕೂಟಿಯಲ್ಲೆಲ್ಲ ಹೋಗೋದಲ್ಲ. ಸೊ ಇವತ್ತು ಸೈಕಲಲ್ಲಿ ಹೋಗುವ ಅಂತ. ಸೈಕಲಲ್ಲಿ ಹೋದರೆ ಹೆಲ್ತಿ ಅಂತೆ. ಸೊ ಹಾಗೆ ನಾನು ಸೈಕಲಲ್ಲಿ ಹೋಗ್ತಿದ್ದೇನೆ. ಅಲ್ಲಿ ಹೋಗಿ ಮಾತಾಡ್ಸ್ಕೊಂಡು ಬರ್ತೀನಿ ಈಗ ನಾನು ಹೇಗಿದ್ದಾನೆ ಅಂತ. ನಮ್ಮ ಮನೆ ಫ್ರೆಂಡ್ ನೋಡಿದ್ದೆ, ಈಗ ಪರವಾಗಿಲ್ಲ, ನಡೀಲಿಕ್ಕೆಲ್ಲ ಹುಷಾರಾಗಿದೆ ಸ್ವಲ್ಪ.
ಮತ್ತು ನಂದು ಟ್ರೈಪಾಡ್ ಆರ್ಡ್ರ್ ಮಾಡಿದ್ದೆ. ಸೊ ಅದನ್ನು ತಗೊಳ್ಳಿಕ್ಕೆ ನಾವು ಫ್ರೆಂಡ್ ಮನೆಗೆ ಮೀಶೋದಲ್ಲಿ ಆರ್ಡ್ರ್ ಮಾಡಿದ್ದ, ಅವರೇ ಆರ್ಡ್ರ್ ಮಾಡಿಬಿಟ್ಟದ್ದು. ನಾನು ಮತ್ತೆ ಪೇ ಮಾಡಿದ್ದೆ ಅವರಿಗೆ. ಸೊ ಇದು ಟ್ರೈಪಾಡ್ ಹೇಗುಂಟು ಮೀಶೋದಲ್ಲಿ ಆರ್ಡ್ರ್ ಮಾಡಿದ್ದು, 2-3 ದಿನದಿಂದ ಆರ್ಡ್ರ್ ಮಾಡಿದ್ದು ಟ್ರೈಪಾಡು ಹೊಸತ್ತು. ಇದು ಹೇಗೆ ನೋಡುವ, ಇದನ್ನು ತಗೊಳ್ಳಿಕ್ಕಂತ ನಾನು ನನ್ನ ಫ್ರೆಂಡ್ ರಕ್ಷಿತ್ ಮನೆಗೆ ಬಂದದ್ದು, ಪ್ರಸನ್ನ ಮಾತ್ರ ಇರ್ತಾನೆ. ಸೊ ಇದು ಹೇಗುಂಟು ಅಂತ ನೋಡುವ. ಟ್ರೈಪಾಡ್ ಸೊ ಇದೊಂದು ಕೇಬಲ್ ಕೊಟ್ಟಿದ್ದಾರೆ, ಇದು ಕೇಬಲ್ ಮತ್ತೊಂದು ಟ್ರೈಪಾಡು. ಇದು ಕೇಬಲ್ ಎಂತಕ್ಕೆ ಅಂತ ಹೇಳಿದರೆ, ಇಲ್ಲಿ ಇದು ಲೈಟ್ ಇದು ಕಾಣ್ತದೆ, ಇಲ್ಲಿ ಇದಕ್ಕೆ ಇದು ಕೇಬಲ್ ಹಾಕಿ ಚಾರ್ಜ್ ಮಾಡಲಿಕ್ಕೆ ಇದು ಲೈಟ್. ಇದು ಲೈಟ್ ಲಾಗಿಂಗ್ ಮಾಡಲಿಕ್ಕೆಲ್ಲ ಒಳ್ಳೆ ಉಂಟು. ಇದು ಟ್ರೈಪಾಡ್ ಒಳ್ಳೆ ಯೂಸ್ ಆಗ್ತದೆ ಲಾಗಿಂಗೆಲ್ಲ. ಜಸ್ಟ್ 250 ಸಮಥಿಂಗ್ ಕೊಟ್ಟಿದೆ ಅಷ್ಟೇ, ನಾನು ಅಷ್ಟು ಪೇ ಮಾಡಿ ತಗೊಂಡಿದ್ದೆ. ಒಳ್ಳೆ ಯೂಸ್ ಆಗ್ತದೆ. ನೋಡಿ ಇದು ಹೇಗೆ ಉಂಟು. ಲೆಂತ್ ಉಂಟು, ಒಳ್ಳೆ ಫಿಕ್ಸೇಬಲ್ ಉಂಟು, ಒಳ್ಳೆ ಫ್ಲೆಕ್ಸಿಬಲ್ ಉಂಟು. ಸೊ ಇದು ಹೀಗೆ, ಇದು ಸ್ಟ್ಯಾಂಡ್, ಇದು ಈ ಥರ ಸ್ಟ್ಯಾಂಡ್ ಹೀಗೆ ಲೈಕ್ ಹೀಗೆ ಇಡಲಿಕ್ಕೆ ಹೀಗೆ ನಿಲ್ತದೆ. ಈಗ ಈ ಥರ ನಿಂತಿದ್ದು ವಿಡಿಯೋ ಮಾಡ್ಬೋದು. ಇದನ್ನು ಇಲ್ಲಿ ಮೊಬೈಲ್ ಇಟ್ಟು ಈ ಥರ ಮೊಬೈಲ್ ಇಟ್ಟು ವಿಡಿಯೋ ಮಾಡ್ಬೋದು. ಇದನ್ನು ಲೈಟ್ ಆನ್ ಮಾಡಿದರೆ ಮುಖಕ್ಕೆ ಈ ಥರ ಫ್ಲೆಕ್ಸಿಬಲ್ ಉಂಟು. ಕಮ್ಮಿ ರೇಟಲ್ಲಿ ಒಳ್ಳೆ ಟ್ರೈಪಾಡ್ ಅಂತ ಹೇಳ್ತೇನೆ ನಾನು. ಸೊ ಇದನ್ನು ಚೆಕ್ ಮಾಡಬೇಕು ಜಸ್ಟ್ ಹೀಗೆಲ್ಲ. ಮತ್ತು ಈಗ ನೋಡಿ, ಇದು ಬ್ಲೂಟೂತ್, ಇಲ್ಲಿ ಬ್ಲೂಟೂತ್ ಇದು ಆಟೋಮೆಟಿಕ್ ಇದು ಪ್ರೆಸ್ ಮಾಡಿದ್ರೆ ಫೋಟೋ ಎಲ್ಲ ಕ್ಲಿಕ್ ಮಾಡ್ತದೆ, ವಿಡಿಯೋ ಆಫ್ ಆನ್ ಆಗ್ತದೆ. ಇದು ಸೊ ಇದು ಯಾವ ಥರ ಉಂಟು ಅಂತೇಳಿ ರಿಸಲ್ಟ್ ಕೊಡ್ತಂತ ನೋಡುವ ಗಾಯ್ಸ್, ಬನ್ನಿ. ಸೊ ಮ್ಯಾನುವಲ್ ಅದ್ರದ್ದು ಹಿಡ್ಕೊಂಡ್ಬಂದಿದ್ದೇನೆ, ಹೇಗೆ ವರ್ಕ್ ಆಗ್ತಂತ ಎಲ್ಲ ಕೊಟ್ಟಿದ್ದಾರೆ, ಯಾವ ಥರ ವರ್ಕ್ ಅಂತ. ಸೊ ನಾನು ಬ್ಲೂಟೂತ್ ಎಲ್ಲಿ ಉಂಟು ಅಂತ ಹುಡುಕ್ತಿದ್ದೆ. ಎಕ್ಸಾಕ್ಟ್ ಆಗಿ ಬ್ಲೂಟೂತ್ ಉಂಟಲ್ಲ, ಇಲ್ಲಿ ಕೈ ಹತ್ರ ಉಂಟು, ಅದನ್ನು ಹೀಗೆ ತೆಗೀರಿ ಬರ್ತದೆ. ಇದನ್ನು ಲಾಂಗ್ ಪ್ರೆಸ್ ಮಾಡಿದರೆ ಆಯಿತು. ಲಾಂಗ್ ಪ್ರೆಸ್ ಮಾಡಿ ಈಗ ಲೈಟ್ ಹಾಕೊಂಡು ಕಾಣ್ತದಾ, ಬ್ಲೂ ಕಲರ್ ಲೈಟ್. ಸೊ ಇದನ್ನು ಆನ್ ಮಾಡಿ ನಿಮ್ಮ ಮೊಬೈಲಲ್ಲಿ ಹೋಗಿ ಸೆಟ್ಟಿಂಗ್ ಆನ್ ಮಾಡಿ. ಸೆಟ್ಟಿಂಗಲ್ಲಿ ಬ್ಲೂಟೂತ್ ಆಪ್ಷನಲ್ಲಿ ಇದ್ರ ನೇಮ್ ಬರ್ತದೆ, ಅದನ್ನು ಆನ್ ಮಾಡಿ ಆಯಿತಾ ಬ್ಲೂಟೂತಲ್ಲಿ. ಸೊ ಇದು ಇಲ್ಲಿ ಕ್ಲಿಕ್ ಮಾಡಿದರೆ ಆಟೋಮೆಟಿಕಲಿ ಆಫ್ ಆನ್ ಆಗ್ತದೆ, ಫೋಟೋಸ್ ಆಗ್ತದೆ. ಫೋಟೋಸ್ ತೆಗಿಬೋದು. ಬ್ಲಾಗಿಗೆಲ್ಲ ಬೆಸ್ಟ್ ಉಂಟು ಕ್ಯಾಮರಾ, ಒಳ್ಳೆ ಹೈಟಲ್ಲಿ ತೆಗಿಬೋದು. ಈಗ 360 ಡಿಗ್ರಿ ಕ್ಯಾಮರಾ ಮಾತ್ರ ಬೆಸ್ಟ್ ಉಂಟು ಗೈಸ್. ಇದನ್ನು ಕನೆಕ್ಟ್ ಮಾಡೋದು ಹೇಗೆ ಅಂದರೆ, ನಿಮ್ಮ ಮೊಬೈಲಿಗೆ ಹೋಗಿ ಬ್ಲೂಟೂತಲ್ಲಿ ಆಪ್ಷನಲ್ಲಿ ಸೆಲೆಕ್ಟ್ ಮಾಡಿ, ಬ್ಲೂಟೂತ್ ಆನ್ ಮಾಡಿ, ಅಲ್ಲಿ ಸೆಲ್ಫಿ ಅಂತ ತೋರಿಸ್ತದೆ ನೋಡಿ, ಅದನ್ನು ಕನೆಕ್ಟ್ ಮಾಡಿದರೆ ಸೆಲ್ಫಿ ಸ್ಟಿಕ್ ಇದು. ಸೊ ಅದನ್ನು ಆನ್ ಮಾಡಿ. ಲಾಗಿಂಗ್ ಎಲ್ಲ ಒಳ್ಳೆ ಉಂಟು, ಸೆಲ್ಫಿ ಸ್ಟಿಕ್ ಚೀಪ್ ಆ್ಯಂಡ್ ಬೆಸ್ಟಲ್ಲಿ ಉಂಟು. ಸೊ ಈಗ ನೋಡಿ, ನಾನು ಇದರಲ್ಲಿ ಆಫ್ ಆನ್ ಮಾಡ್ತಿದ್ದೇನೆ, ಈಗ ಆನಲ್ಲಿ ಉಂಟು. ಫೋಟೋಸ ತೆಗಿಬೋದು, ಆಫ್ ಆನ್ ಸಾಕು. ವೀಡಿಯೋದಿದ್ರೆ ಆಫ್ ಆನ್ ಆಗ್ತದೆ, ಫೋಟೋಸ ನೀವು ಕ್ಲಿಕ್ ಮಾಡ್ಕೊಬೋದು. ಗ್ರೂಪ್ ಸೆಲ್ಫಿಗೆಲ್ಲ ಯೂಸೇಬಲ್ ಉಂಟು, ಒಳ್ಳೆ ಬೆಸ್ಟ್ ಪ್ರೈಸ್ ಮತ್ತು ಒಳ್ಳೆ ಮೆಟೀರಿಯಲ್ಸ್ ಉಂಟು. ನನ್ನ ಲೆಕ್ಕದಲ್ಲಿ ಇದಕ್ಕೆ ಒಂದು 5 ಔಟ್ ಆಫ್ 5 ಅಲ್ಲ, ಒಂದು 4.5 ಕೊಡ್ಬೋದು. ಬೆಸ್ಟ್ ಉಂಟು ಅಂದರೆ ಲೋ ಬಜೆಟ್ ಇದರಲ್ಲಿ ತಗೊಳ್ಳೋರಿಗೆಲ್ಲ ಬೆಸ್ಟ್ ಉಂಟು ಸೆಲ್ಫಿ ಸ್ಟಿಕ್. ಅಲ್ಲ ಆನ್ ಉಂಟಲ್ಲ ಗೊತ್ತಲೇ. ಸೊ ಇದು ಸೆಲ್ಫಿ ಸ್ಟಿಕ್ಕನ್ನು ಲೈಕ್ ಸ್ಟ್ಯಾಂಡ್ ಆಗಿ ಸಹ ಯೂಸ್ ಮಾಡ್ಬೋದು, ರೀಲ್ಸ್ ಮಾಡಲಿಕ್ಕೆಲ್ಲ ಒಳ್ಳೆ ಕಂಫರ್ಟೇಬಲ್ ಇದ್ರಲ್ಲಿ ಉಂಟು, ಫ್ಲೆಕ್ಸಿಬಲ್ ಉಂಟು. ಸೊ ನೈಟ್ ಇದರಲ್ಲಿ ಇಲ್ಲಿ ಲೈಟ್ ಆನ್ ಮಾಡಿ ವಿಡಿಯೋ ಮಾಡ್ಬೋದು, ಬೆಸ್ಟ್ ಉಂಟು, ಕಂಫರ್ಟೇಬಲ್. ಟ್ರೈಪಾಡ್ ವಿಡಿಯೋ ಮಾಡುತ್ತೀವಿ, ಗಂಟೆ 5 ಕಾಲಾಗಿದೆ. ಇನ್ನು ಆಡ್ಲಿಕ್ಕೆ ಹೋಗ್ಬೇಕು, ಕ್ರಿಕೆಟ್ ಆಡಲಿಕ್ಕೆ. ಸೊ ಸ್ವಲ್ಪ ಆಟಾಡಿ ಬರುವ ಅಂತ. ಕ್ರಿಕೆಟ್ ಆಡಿ ಮುಗಿಸಿ ಹೋಗುತ್ತೀವಿ. ಪೆಟ್ರೋಲ್ ಹಾಕಬೇಕಿತ್ತು, ಆ ಗಾಡಿಗೆ ಒಂದು 100 ರೂಪಾಯಿ ಪೆಟ್ರೋಲ್ ಹಾಕಿ ಅಲ್ಲಿಂದ ಪುನಃ ಮನೆಗೆ ಹೊರಟದು. ಬಂದಾಯಿತು, ಆಟಾಡಿ ಎಲ್ಲ ಬಂದು ಸ್ವಲ್ಪ ಫ್ರೆಶ್ ಅಪ್ ಆಗಿ ತಿಂಡಿ ಎಲ್ಲ ತಿಂದು
ಸೊ ಕೆಲಸ ನಂದು ಸ್ವಲ್ಪ ಪೆಂಡಿಂಗ್ ಉಂಟು ಎಡಿಟಿಂಗು. ಸೊ ಎಡಿಟಿಂಗ್ ಮಾಡಲಿಕ್ಕೆ ಕೂತ್ಕೊಂಡಿದ್ದೇನೆ. ಈಗ ನೋಡಿ ಲ್ಯಾಪ್ಟಾಪು ಇಟ್ಕೊಂಡು ಡೇ ಕೂತ್ಕೊಂಡಿದ್ದೆ. ಎಷ್ಟು ಹೊತ್ತಾದರೂ ಪರವಾಗಿಲ್ಲ, ಒಟ್ಟು ನಾನು ಎಡಿಟಿಂಗ್ ಮಾಡಿಯೇ ಮಲ್ಗೋನು ಯಾವಾಗಲೂ. ಅದೊಂಥರ ಅಭ್ಯಾಸ ಆಗಿದೆ ಎಡಿಟಿಂಗ್ ಮಾಡೋದು. ಅಷ್ಟೊತ್ತಾಗೋದು ಗೊತ್ತಿಲ್ಲ ಎಡಿಟಿಂಗ್ ಮುಗಿಯೋತ್ತಿಗೆ. ಸೊ ಅದನ್ನು ಮಾಡಿ ಇವತ್ತು ಮಲಗೋದು. ಗೈಸ್, ಇವತ್ತಿನ ವ್ಲಾಗ್ ವಿಡಿಯೋದಲ್ಲಿ ಎಡಿಟಿಂಗ್ ತನಕ ನಿಮ್ಗೆ ತೋರಿಸ್ತಿದ್ದೇನೆ. ನಾವು ಸಿಗುವ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಗುಡ್ ನೈಟ್, ಟೇಕ್ ಕೇರ್, ಬಾಯ್. ಹೀಗೆ ನನ್ನ ವಿಡಿಯೋ ನೋಡ್ತೀರಿ, ಸಪೋರ್ಟ್ ಮಾಡ್ತೀರಿ. ಸೊ ಇನ್ನೂ ಒಳ್ಳೆ ಕಂಟೆಂಟನ್ನು ನಿಮ್ಮ ಮುಂದೆ ತರ್ತೇನೆ ನಾನು. ಸೊ ಹೀಗೆ ಸಪೋರ್ಟ್ ಮಾಡ್ತೀರಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ. ಗುಡ್ ನೈಟ್, ಟೇಕ್ ಕೇರ್, ಬಾಯ್.